ಹಲೋ ನಮಸ್ಕಾರ ಗುರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಇಮೇಜ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ಕ್ವಾಲಿಟಿ, ಬ್ಯೂಟಿ ಏನಾದರೂ ಸರಿ. ಅದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಏನಕ್ಕೆ ಗೊತ್ತಾ ಈ ವಿಡಿಯೋ ಮಾಡ್ತಾ ಇರೋದು? ಸ್ಪೆಷಲ್ ಆಗಿ ನಮ್ಮ ಸೃಜನನಿಗೆ. ಸೃಜನ ಯಾರು ಅಂತ ಗೊತ್ತಿಲ್ಲ ಅಂದರೆ ಮೇಲ್ಗಡೆ ಐಕನ್ ಕಾಣಿಸುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡು. ನಮ್ಮದು ವಿಡಿಯೋ ಐತೆ, ವ್ಲಾಗು ಸಾಕಾಗೈತೆ. ಜಸ್ಟ್ ನೋಡ್ಕೊಬಾ, ಅಲ್ಲೇ ನಿಂಗೆ ಗೊತ್ತಾಗುತ್ತೆ ಸೃಜನ ಯಾರು ಅಂತ. ಅವ್ರಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ. ಏನು ಗೊತ್ತಾ, ಅವರು ಫೋಟೋ ತೆಗ್ದು ನನಗೆ ಈ ಫೋಟೋನ ಚೆನ್ನಾಗಿ ಬ್ಯೂಟಿಫುಲ್, ನಾನು ಚೆನ್ನಾಗಿ ಕಾಣಿಸ್ತಾ ಇರೋ ಥರ ಕಳಿಸು, ಅದು ಇದು ಅಂತ ಏನೇನೋ ಕಳಿಸ್ತಾ ಇರ್ತಾರೆ. ಅದು ಯಾವುದು ಗೊತ್ತಾ ಇಮೇಜ್. ಅದೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀನು ಮಾಡ್ಬೇಕಾಗಿರೋ 3 ಕೆಲಸ: ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲಾನು ಪಟ ಅಂತ ಒತ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಬಾಗುಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ನೋಡ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ ಇದೇ ಫೋಟೋನ ನಾವು ಫುಲ್ ಬ್ಯೂಟಿಫುಲ್. ಈ ಫೋಟೋ ಏನಾಗೈತೆ ಅಂತ ನೋಡ್ತೀಯಾ? ನೋಡು ಗುರು, ಹಂಗೆ ಝೂಮ್ ಆದ ತಕ್ಷಣ ಈ ಫೋಟೋದಲ್ಲಿ ನೋಡಿ, ನಾಯ್ಸು ಅದು ಇದು ಕ್ಲಿಯರೆನ್ಸು ಏನೂ ಸರಿಯಾಗಿಲ್ಲ. ಇವರೇ ನಮ್ಮ ಸೃಜನ. ಇವ್ರಿಗೆ ಜೈ ಅನ್ಕೊಂಡು ಇವ್ರದ ಫೋಟೋನ ಒಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಮಾಡೋಣ. ಈಗ ಫಸ್ಟ್ ಕೆಲಸ ನಾವು ಏನು ಮಾಡಬೇಕು ಅಂದರೆ, ಈ ಫೋಟೋನ ಸೇವ್ ಮಾಡಬೇಕು ಗುರು. ಈ ಫೋಟೋನ ಸೇವ್ ಮಾಡ್ಕೊಂಡು ನೀವು ಡೈರೆಕ್ಟ್ ಗೂಗಲ್ ಬರಬೇಕು. ಈಗ ಗೂಗಲ್ ಬಂದಿದ್ದೀವಿ. ಗೂಗಲಲ್ಲಿ ಏನು ಮಾಡಬೇಕು ಅಂದರೆ, ನಿನಗೆ ವೆಬ್ಸೈಟ್ ಪರ್ಟಿಕ್ಯುಲರ್ ಹೆಸರು ಹೇಳಲ್ಲ. ಏನಕ್ಕೆ ಅಂದರೆ, ಆ ವೆಬ್ಸೈಟ್ ಇವತ್ತಿರುತ್ತೆ, ನಾಳೆ ಇರಲ್ಲ. ಅದಕ್ಕಾಗಿ ನೀನು ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ಇಮೇಜ್ ಬ್ಯೂಟಿ ಇನ್ಕ್ರೀಸರ್, ಇಮೇಜ್ ರೀಸೈಸರ್ ಅಂತ ಏನಾದ್ರು ಸರ್ಚ್ ಮಾಡು. ಇಲ್ಲಿ ಬರುತ್ತೆ, ನಿಮಗೆ ಸುಮಾರು ವೆಬ್ಸೈಟ್ ಬರುತ್ತೆ. ಇಲ್ಲಿ ಫಸ್ಟ್ ವೆಬ್ಸೈಟ್ ಬಂದೈತೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಂತೆ. ಜಸ್ಟ್ ಫೋಟೋ ಬಂದು ಅಪ್ಲೋಡ್ ಮಾಡೋಣ. ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಇದು ಅದ್ರ ಟೈಮ್ ತಗೊಳುತ್ತೆ. ಎಷ್ಟು 30 ಸೆಕೆಂಡ್ಸ್ 1 ಮಿನಿಟ್ಸ್ ಅದ್ರ ತಗೊಳುತ್ತೆ. ಇಲ್ಲಿ ಟೈಮ್ ತೋರಿಸಿದೆ 20 ಸೆಕೆಂಡ್ಸ್ ಅಂತ. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ವೇಸ್ಟ್. ಅದಕ್ಕೆ ನೀವು ತಿರ್ಗಾ ಏನು ಮಾಡಬೇಕು ಅಂದರೆ, ತಿರ್ಗಾ ಬ್ಯಾಕ್ ಹೋಗಿದ್ದು ತಿರ್ಗಾ ಇನ್ನೊಂದು ವೆಬ್ಸೈಟ್ ಸರ್ಚ್ ಮಾಡೋಣ. ಇಲ್ಲೂ ಅಷ್ಟೇ ಈ ವೆಬ್ಸೈಟ್ಗೆ ಅಪ್ಲೋಡ್ ಮಾಡು. ಸೇಮ್ ವೆಬ್ಸೈಟ್, ಅದು ಇದು ಎರಡು ನಾವು. ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ತಿರ್ಗಾ ಅಪ್ಲೋಡ್ ಮಾಡೋದು. ಇಲ್ಲೊಂದು ಯಾವುದೋ ಐತೆ. ಇದಕ್ಕೆ ಮಿನಿಮಮ್ ಅಂದ್ರೆ 4-5 ವೆಬ್ಸೈಟ್ಗಾದ್ರೂ ಅಪ್ಲೋಡ್ ಮಾಡಿಬಿಡುಗರು. ಯಾಕೆಂದರೆ ಯಾವ್ದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ನನಗೂ ಹೇಳೋಕ್ಕಾಗಲ್ಲ, ನಿನಗೂ ಹೇಳೋಕ್ಕಾಗಲ್ಲ. AI ಬೇಸ್ಡ್ ಮೇಲೆಲ್ಲ ಮಾಡೋದ್ರಿಂದ AI ಯಾವ ರೀತಿ ಆಡುತ್ತೆ ಅಂತ ಯಾರು ಊಹೆ ಮಾಡೋಕ್ಕೂ ಆಗಿರಲ್ಲ. ಫಸ್ಟ್ ವೆಬ್ಸೈಟ್ಗೆ ಹೋಗೋಣ, ಅದು ಏನಾಗೈತೆ ಅಂತ. ಇಲ್ಲಾಲೇ ನಮ್ಗೆ ಔಟ್ಪುಟ್ ಬಂದೈತೆ. ಏನಪ್ಪ ಅಂದರೆ, ಇಲ್ಲಿ ಬಿಫೋರ್ ಆಫ್ಟರ್. ಈ ಲೈನ್ ಹಿಂಗೆ ಮೂವ್ ಮಾಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಂತ. ನೋಡಿದ್ರಿ, ನೋಡೋದಲ್ಲ ಡಿಫ್ರೆನ್ಸ್ ಗೊತ್ತಾಗ್ತೈತೆ ಅಲ್ವಾ, ಯಾವ ರೀತಿ ಕ್ಲಿಯರ್ ಆಯಿತು ಅಂತ. ಎಷ್ಟು ಬ್ಲರ್ ಆಗಿರೋದು ಯಾವ ರೀತಿ ಸಗದಾಗಾಯಿತು ಅಂತ. ಇಲ್ಲಿ ನೋಡಿ, ಇಲ್ಲಿ ನೀವು ರೀಲ್ಸಲ್ಲಿ ನೋಡ್ಬೋದು ಇಲ್ಲೆಲ್ಲ. ಇದೆಲ್ಲ ಈ ಲೈನ್ ಜಸ್ಟ್ ಹಿಂಗೆ ಮೂವ್ ಮಾಡಿದ ತಕ್ಷಣ ಫುಲ್ಲು ಕ್ಲಾರಿಟಿಯಾಗಿ ಮಾಡಿಕೊಟ್ಟೈತೆ. ಇದು ಒಂದು ವೆಬ್ಸೈಟ್ ಹೆಸರು. ಇಲ್ಲೈತೆ, ನೋಡ್ಕೊಬಿಡಿ ಯಾವ ವೆಬ್ಸೈಟ್ ಅಂತ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂದರೆ. ಅಲ್ಲಿ ಹೋಗ್ಬೇಕಾದ್ರೆ ಕ್ಲಿಕ್ ಮಾಡ್ಕೊಬಿಡು. ಈಗ ನಾವು ಬೇಕಾದ್ರೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬೇಡ ಅಂತ ಬಿಟ್ಟು ಹಾಕೋಣ. ಈಗ ನಾನು ಯಾವುದಕ್ಕೆ ಅಂತ ಡೌನ್ಲೋಡ್ ಮಾಡ್ಕೋತೀನಿ. ಈ ವೆಬ್ಸೈಟ್ ಸೆಕೆಂಡ್ ಅಪ್ಲೋಡ್ ಮಾಡಿದ್ದೀವಿ, ಬರ್ತೈತೆ. ಈಗ ನೋಡಬಹುದು, ಸೇಮ್ ವೆಬ್ಸೈಟ್ ಅದೇನೆ. ಇಲ್ಲಿ ಮಕ್ಕ ಒಂಥರ ಆಗ್ಬಿಟ್ಟೈತೆ. ಇದಕ್ಕೂ ನಾವು ಅಷ್ಟು ಪ್ರಿಫರೆನ್ಸ್ ಕೊಡೋದು ಬೇಡ ಅನ್ಕೋತೀನಿ. ನಮಗೆ ಫಸ್ಟ್ ಇಮೇಜ್ ಕೊಟ್ಟೈತಲ್ಲ, ಅದೇ ವೆಬ್ಸೈಟ್ಗೆ ಹೋಗೋಣ ಈಗ. ಇದು ಆಲ್ರೆಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಗುರು, ಇಲ್ಲಿ ನೀನು ನೋಡ್ಬೋದು, ಈ ರೀತಿ ಇಮೇಜ್ ನಮಗೆ ಕ್ಲಿಯಾರಿಟಿ ಬಂದಿತ್ತು. ಅಂದರೆ ಬ್ಲರ್ ಎಲ್ಲ ರಿಮೂವ್ ಮಾಡಿ ಈ ರೀತಿ ಬಂದಿತ್ತು ಈ ವೆಬ್ಸೈಟಿಂದ. ಅದನ್ನ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿರೋದ್ರಿಂದ ಈ ರೀತಿ ಬಂದೈತೆ. ಕ್ಲಾರಿಟಿಲಿ ಹೋಗೈತೆ. ಅಂದರೆ ಡೌನ್ಲೋಡ್ ಮಾಡಿದಾಗ ನಿಮಗೆ ಅದೇ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಬರೋದಿಲ್ಲ ಅಂದರೆ ತಿರ್ಗಾ ಈ ಫೋಟೋ ತೊಗೊಂಡಾಗ ವೆಬ್ಸೈಟ್ಗೆ ಹಾಕಿದ್ರೆ ತಿರ್ಗಾ ಅದು ಕ್ಲಿಯರ್ ಮಾಡಿಕೊಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ, ಯಾವ ರೀತಿ ನಿನ್ನ ಖರಾಬಾಗಿರೋ ಫೋಟೋನ ಸಗದಾಗಿ ಮಾಡ್ಕೋಬೋದು ಅಂತ. ಇದಕ್ಕೆ ನೀನು ಇನ್ನೂ ಅಫಿಷಿಯಲ್ ಥರ ಕಲರ್ ಗ್ರೇಡಿಂಗ್ ಮಾಡಬೇಕು ಅಂದರೆ ಸುಮಾರು ಆ್ಯಪ್ಸ್ ಐತೆ. ಲೈಟ್ ರೂಮ್ ಸಮಥಿಂಗ್ ಆ್ಯಪ್ಸ್ ಐತಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ನೀನು ಬೇಕಾದ್ರೆ ಚೆನ್ನಾಗಿ ಮಾಡ್ಕೋಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿ ತನಕ ನಮಸ್ಕಾರಗಳು. ಬೇಗ ಹೋಗ್ಬಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಒತ್ಬಿಟ್ಟು ಸಿಗೋಣ.